ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಜಾನಕಿ ಹೇಳುತ್ತಿದ್ದ ಹಾಗೆ ಇಲ್ಲ ಎನ್ನದೆ ಒಂದು ಗಣೇಶನ ಫೋಟೋ ಜೊತೆಗೆ ಕುಂಕುಮ ಮತ್ತು ಅವಳಿಗೆ ಹೇಳದೆ ಇನ್ನೊಂದು ವಸ್ತುವನ್ನು ಹಿಡಿದು ಬಂದಿದ್ದನು. ಜಾನಕಿ, ನೀನು ಹೇಳಿದ ಗಣೇಶನ ಫೋಟೋ ಎಂದು ಹೇಳುತ್ತಾ ಅವಳ ಕೈಗೆ ನೀಡಿದನು. ಖುಷಿಯಲ್ಲಿ ಫೋಟೋ ಕೈಯಲ್ಲಿ ಹಿಡಿದವಳ ಮುಖದಲ್ಲಿ ಹೇಳತೀರದ ಸಂತೋಷ ಎದ್ದು ಕಾಣುತ್ತಿತ್ತು. ಗಣೇಶನ ಫೋಟೋ ಕೈಯಲ್ಲಿ ಹಿಡಿದು ಸಂಭ್ರಮಿಸುತ್ತಿರುವವಳಿಗೆ ಮಹಾನನ ಕೈಯಲ್ಲಿದ್ದ ಕವರ್ಗಳು ಕಾಣಲಿಲ್ಲ. ಅವನು ಕೂಡ ಅವಳ ಮನದಲ್ಲಿದ್ದ ಸಂತೋಷವನ್ನು ನೋಡುವುದರಲ್ಲಿ ನಿರತನಾಗಿದ್ದನು. ಇದೇನು, ಇವಳು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಸಂಭ್ರಮ ಪಡುತ್ತಿದ್ದಾಳೆ ಎಂದು ಯೋಚಿಸುವವನಿಗೆ ಜಾನಕಿಯ ಜೀವನದಲ್ಲಿ ದೊಡ್ಡ ಖುಷಿಗೆ ಜಾಗವೇ ಇಲ್ಲ. ಅವಳೇನಿದ್ದರೂ ಇಂತಹ ಸಣ್ಣ ಖುಷಿಗಳಿಗೆ ಸಂಭ್ರಮ ಪಡುತ್ತಾಳೆ ಎಂದು ಅವನಿಗೆ ತಿಳಿದಿಲ್ಲ. ಅವಳನ್ನೇ ನೋಡುತ್ತಾ ಉಳಿದವನಿಗೆ ಅವನ ಕೈಯಲ್ಲಿರುವ ವಸ್ತು ಮರೆತು ಹೋಗಿತ್ತು. ಅದನ್ನು ನೆನೆದವನು, ಜಾನಕಿ, ನನಗೆ ಬಟ್ಟೆ ಆರಿಸಲು ಬರುವುದಿಲ್ಲ, ಅದರಲ್ಲೂ ಸೀರೆಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಅಂಗಡಿಯವರು ಕೊಟ್ಟಿದ್ದನ್ನು ತಂದಿದ್ದೀನಿ, ನಿನಗೆ ಇಷ್ಟ ಆದ್ರೆ ಮಾತ್ರ ಇವುಗಳನ್ನು ಇಟ್ಟುಕೊ ಎಂದು ಹೇಳುತ್ತಲೇ ಕೈಯಲ್ಲಿ ಹಿಡಿದಿದ್ದ ಕವರ್ಗಳನ್ನು ಮಂಚದ ಮೇಲೆ ಇರಿಸಿದ್ದನು. ಮಂಚದ ಮೇಲೆ ಇಟ್ಟಂತಹ ಸೀರೆಗಳನ್ನೇ ನೋಡಿದವಳು ಹುಬ್ಬು ಬೆಸೆದು, ನನಗೆ ಸೀರೆ ತರಲು ನಿನಗೆ ಯಾರು ಹೇಳಿದ್ದು? ನಾನೇನಾದ್ರೂ ಸೀರೆ ಬೇಕು ಎಂದು ಕೇಳಿದ್ನಾ? ನಾನು ಕೇಳಿದ್ದು 10-20 ರೂಪಾಯಿಯ ಕುಂಕುಮ ಅಷ್ಟೇ ಎಂದಳು ಕೋಪದಲ್ಲಿ. ಮೊದಲೇ ಸ್ವಾಭಿಮಾನಿಯವಳು. ಹಾಗಿದ್ದಾಗ ರೆಹಮಾನ್ ಸೀರೆ ತಂದಿದ್ದು ಅವಳಿಗೆ ಇಷ್ಟವಾಗಲಿಲ್ಲ. ನೀನು ಈಗ ಹೆಚ್ಚಿಗೆ ಬಟ್ಟೆ ತಂದಿಲ್ಲ ಎಂದು ನನಗೆ ಗೊತ್ತು. ಹಾಕಿರುವ ಬಟ್ಟೆಯನ್ನೇ ಪದೇ ಪದೇ ಹಾಕುತ್ತೀಯ. ನಿನಗೆ ಹೇಗಿದ್ದರೂ ಸೀರೆ ಉಟ್ಟು ಅಭ್ಯಾಸ ಇದೆಯಲ್ಲ ಎಂದು ಸೀರೆ ತಂದೆ ಅಷ್ಟೇ. ನಿನಗೆ ನಾನು ತಂದ ಸೀರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನೇ ಅಂಗಡಿಗೆ ಹೋಗಿ ನಿನಗೆ ಯಾವ ಬಟ್ಟೆ ಬೇಕು ಅದನ್ನೇ ತೆಗೆದುಕೊಂಡು ಬಾ, ನಾನೇನು ಬೇಡ ಎನ್ನುವುದಿಲ್ಲ ಎಂದನು. ಅವಳು ಎಷ್ಟೇ ಜೋರಾಗಿ ಮಾತನಾಡಿದರೂ ಅವನದು ತಾಳ್ಮೆಯ ಉತ್ತರ ಅಷ್ಟೇ. ಸರಿ, ಈ ಸೀರೆಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ, ಆದ್ರೆ ಈ ಸೀರೆಗಳ ಬೆಲೆ ಎಷ್ಟಾಗಿದೆಯೋ ಅಷ್ಟು ಹಣವನ್ನು ನಾನು ಕೊಡ್ತೀನಿ ಎಂದಳು. ಅವನಿಂದ ಉಚಿತವಾಗಿ ಏನನ್ನು ತೆಗೆದುಕೊಳ್ಳಲು ಅವಳ ಮನಸ್ಸು ಒಪ್ಪುವುದಿಲ್ಲ. ಇವಳ ಜೊತೆ ವಾದ ಮಾಡುವುದು ಸರಿಯಲ್ಲ. ಹಾಗೆ ವಾದ ಮಾಡಿದರೂ ಕೂಡ ಇವಳು ಕೇಳುವುದಿಲ್ಲ ಎಂದು ಅರಿತವನು, ಆಯ್ತು, ಆ ಹಣವನ್ನು ನಾನು ತೆಗೆದುಕೊಳ್ಳುತ್ತೇನೆ, ಆದ್ರೆ ನಾನು ಈಗ ಕೊಡುವ ವಸ್ತುವಿಗೆ ನೀನು ಹಣ ಕೊಡುವ ಹಾಗಿಲ್ಲ ಎಂದು ತನ್ನ ಕಿಸೆಯಿಂದ ಒಂದು ಪುಟ್ಟ ಗಿಫ್ಟ್ ಬಾಕ್ಸ್ ತೆಗೆದು ಅವಳ ಮುಂದೆ ಹಿಡಿದನು. ಏನು ಇದು ಎಂದು ಅನುಮಾನದಲ್ಲಿಯೇ ಕೇಳಿದಳು. ತೆಗೆದು ನೋಡು, ನಿನಗೆ ತಿಳಿಯುತ್ತದೆ ಎಂದನು. ತನ್ನ ಕೈಯಲ್ಲಿದ್ದ ಗಣೇಶನ ಫೋಟೋವನ್ನು ಕಬೋರ್ಡ್ ತೆಗೆದು ಅದರಲ್ಲಿ ಫೋಟೋ ಇಡಲೆಂದೇ ಮೊದಲೇ ಯೋಚನೆ ಮಾಡಿದ ಜಾಗಕ್ಕೆ ಆ ಫೋಟೋವನ್ನು ಇರಿಸಿದವಳು ಅವನ ಕೈಯಿಂದ ಬಾಕ್ಸ್ ತೆಗೆದುಕೊಂಡು ಅದನ್ನು ಬಿಚ್ಚತೊಡಗಿದಳು. ಅದರೊಳಗಿರುವ ವಸ್ತುವನ್ನು ನೋಡಿ ಅವಳಿಗೆ ಆಶ್ಚರ್ಯವಾಗಿತ್ತು. ಒಂದು ಬೆಳ್ಳಿಯ ಬಟ್ಟಲಿನಲ್ಲಿ ಕುಂಕುಮ ತುಂಬಿಸಿ ತಂದಿದ್ದನು. ಅದಕ್ಕೆ ಮುಚ್ಚುಳ ಕೂಡ ಇತ್ತು. ದುಬಾರಿ ಬೆಲೆಯ ಬೆಳ್ಳಿ ಬಟ್ಟಲು ತರಬೇಕಿತ್ತ ಎಂದು ಯೋಚಿಸುತ್ತಾ ನಿಂತಳು. ಅವಳ ತಲೆಯಲ್ಲಿ ಓಡುತ್ತಿದ್ದ ವಿಚಾರವನ್ನು ಅರಿತವನು, ಈಗ ಇದನ್ನು ಕೂಡ ಬೇಡ ಎನ್ನಬೇಡ ಜಾನಕಿ, ನೀನು ಬಾಯಿ ಬಿಟ್ಟು ಕೇಳಿದ ವಸ್ತು ಇದೊಂದೇ. ನಿನ್ನ ಹಣೆಯಲ್ಲಿ ಕುಂಕುಮ ಇದ್ದರೆ ನಿನ್ನ ಮುಖದಲ್ಲಿ ಏನೋ ಒಂದು ಸಾತ್ವಿಕ ಕಳೆ ಎದ್ದು ಕಾಣುತ್ತದೆ. ಹಾಗಾಗಿ ಪ್ರತಿದಿನ ನೀನು ಇದೇ ಭರಣಿಯಿಂದ ಕುಂಕುಮ ಇಡಬೇಕು ಎಂಬ ಆಸೆಯಿಂದ ತಂದಿದ್ದೀನಿ ಅಷ್ಟೇ, ತಪ್ಪಾಗಿ ತಿಳಿಯಬೇಡ ಎಂದು ತಾನು ತಂದಿರುವ ಬೆಳ್ಳಿ ಭರಣಿಯನ್ನು ನೋಡುತ್ತಲೇ ಹೇಳಿದನು. ಸೀರೆಗೆ ಸುಲಭವಾಗಿ ಹಣ ಕೊಡ್ತೀನಿ ಎಂದವಳ ಬಾಯಿಯಲ್ಲಿ ರೆಹಮಾನ್ ಹೇಳಿದ ವಿಚಾರವನ್ನು ಕೇಳಿ ಇದಕ್ಕೆ ಹಣ ಕೊಡ್ತೀನಿ ಎಂದು ಅವಳ ಬಾಯಿಯಲ್ಲಿ ಬರಲೇ ಇಲ್ಲ. ಅವಳ ಮೌನವನ್ನು ನೋಡಿದವನು, ಇಷ್ಟು ದಿನ ಕುಂಕುಮ ಇಟ್ಟಿರಲಿಲ್ಲವಲ್ಲ, ಈಗ ನಿನ್ನ ಕೈಯಲ್ಲಿಯೇ ಇದೆ, ಇವಾಗ್ಲಾದ್ರೂ ಇಟ್ಟುಕೊಳ್ಳಬಹುದಲ್ಲವಾ ಎಂದನು. ಅವನ ಮಾತಿಗೆ ಕನ್ನಡಿಯ ಮುಂದೆ ಹೋದವಳು ತನ್ನ ಮಧ್ಯ ಬೆರಳಿನಲ್ಲಿ ಚಿಟಿಕೆ ಕುಂಕುಮ ತೆಗೆದು ಬಟ್ಟಿನ ಮೇಲ್ಭಾಗದಲ್ಲಿ ಕುಂಕುಮ ಇಟ್ಟಿದ್ದಳು. ರೆಹಮಾನ್ ಹೇಳಿದ ಹಾಗೆ ಆ ಕುಂಕುಮವನ್ನೇ ಅವಳ ಮುಖದ ಹೊಳಪನ್ನು ಹೆಚ್ಚಿಸುವಂತಿತ್ತು. ಕನ್ನಡಿಯಲ್ಲಿ ಕಾಣುತ್ತಿದ್ದ ಅವಳ ಪ್ರತಿಬಿಂಬವನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದನು. ಅದೇ ಕನ್ನಡಿಯಲ್ಲಿ ತನ್ನನ್ನೇ ನೋಡುತ್ತಿರುವ ರೆಹಮಾನನ ಬಿಂಬವನ್ನು ನೋಡಿದವಳಿಗೆ ಇರಿಸು ಮುರಿಸಾದಂತಾಗಿತ್ತು. ಒಡನೆಯೇ ಕೋಪದಲ್ಲಿ ಅವನೆಡೆಗೆ ತಿರುಗಿ ನಿಂತಳು. ಅವಳ ನೋಟವನ್ನು ಎದುರಿಸಲಾಗದೆ ಅದು ಎಂದು ಹೇಳಿದವನು ಏನಿಲ್ಲ ಎಂದು ಹೊರಗೆ ಹೋಗಿದ್ದನು. ನಡುಮನೆಯಲ್ಲಿ ಸೋಫಾ ಮೇಲೆ ಕುಳಿತಿದ್ದ ತಂದೆ ಎದುರು ಬಂದು ಕುಳಿತನು ರೆಹಮಾನ್. ಅವನು ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವನ ತೊಡೆ ಏರಿದಳು ಪುಟ್ಟ ಆಯಿಷಾ. ಅಣ್ಣ, ಅತ್ತಿಗೆ ಕೈ ಇವಾಗ ಹೇಗಿದೆ ಎಂದಳು. ಆಯಿಷಾ ತಂದೆ ಎದುರು ಜಾನಕಿಯ ವಿಷಯ ಮಾತನಾಡುತ್ತಿದ್ದ ಹಾಗೆ ಅವರನ್ನೇ ನೋಡಿದನು.
ಆದ್ರೆ ಅವರು ತನಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ಸುಮ್ಮನೆ ಕುಳಿತಿದ್ದರು. ಹೇಳು ಅಣ್ಣ, ಅತ್ತಿಗೆ ಕೈಗೆ ಜಾಸ್ತಿ ಏಟಾಗಿದ್ಯಾ? ರೆಹಮಾನನ ಮೌನವನ್ನು ನೋಡಿ ಮತ್ತೊಮ್ಮೆ ಕೇಳಿತು. ಆಯಿಷಾ ಮಾತಿಗೆ ಉತ್ತರಿಸಲು ಆಗದೆ ಬಿಡಲು ಆಗದೆ ತಂದೆ ಎದುರಿಗೆ ಕುಳಿತವನಿಗೆ ಅಡಕತ್ತರಿಯಲ್ಲಿ ಅಡಕೆ ಸಿಕ್ಕಂತಾಗಿತ್ತು ಅವನ ಪರಿಸ್ಥಿತಿ. ಆಯಿಷಾ, ಅದು ಚಿಕ್ಕ ಗಾಯ ಅಷ್ಟೇ, ಬ್ಯಾಂಡೇಜ್ ಮಾಡಿದ್ದೇನೆ, ನಾಳೆ ಎಷ್ಟರಲ್ಲಿ ವಾಸಿಯಾಗುತ್ತದೆ ಎಂದು ನಿಧಾನವಾಗಿ ಹೇಳಿದನು. ಆದರೂ ಅದು ಅಬ್ದುಲ್ ಅವರ ಕಿವಿಗೆ ಬಿದ್ದಿತು. ಅಲ್ಲಿ ಕುಳಿತುಕೊಳ್ಳಲಾಗದೆ ಅಲ್ಲಿಂದ ಹೊರಡಲು ಮೇಲೆದ್ದವರನ್ನು ನೋಡಿದವನು ಅವನು ಕೂಡ ಮೇಲೆದ್ದು, ಡ್ಯಾಡ್, ನಿಮ್ಮತ್ರ ಸ್ವಲ್ಪ ಮಾತನಾಡಬೇಕು ಎಂದನು. ಅವನ ಮಾತು ಕೇಳಿಸದ ಹಾಗೆ ಅವನ ಕಡೆ ತಿರುಗದೆ ಅವನಿಗೆ ಬೆನ್ನು ಮಾಡಿ ಹೊರಟೇ ಬಿಟ್ಟರು. ಅವರ ಜೊತೆ ಮಾತನಾಡಬೇಕು ಎಂಬ ಅವನ ಪ್ರಯತ್ನ ಈ ಬಾರಿಯೂ ವಿಫಲವಾಯಿತು. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸಹಿಸುವವನು ತಂದೆಯ ಮೌನವನ್ನು ಮಾತ್ರ ಸಹಿಸಲಾರ. ಅವರ ನಡೆ ಇವನಿಗೆ ಹೇಳತೀರದ ಸಂಕಟವಾಗಿತ್ತು. ಡ್ಯಾಡ್, ಒಂದು ಬಾರಿ ನನ್ನ ಜೊತೆ ಮಾತನಾಡಿ ಎಂದು ಅವನ ಒಳಮನಸ್ಸು ಬೇಡಿತು. ಇಲ್ಲ ಡ್ಯಾಡ್, ನಾನು ಮಾಡಿದ ತಪ್ಪಿಗೆ ಇದು ನೀವು ನನಗೆ ನೀಡುತ್ತಿರುವ ಶಿಕ್ಷೆ ಎಂದು ತಿಳಿಯುತ್ತೇನೆ. ಇದರಿಂದ ನಿಮ್ಮನ್ನು ನಾನು ದೂಷಿಸಲಾರೆ, ನಾನು ಬೇಸರ ಕೂಡ ಮಾಡಿಕೊಳ್ಳಲಾರೆ. ನಿಮ್ಮ ಒಂದು ಕ್ಷಮೆಗಾಗಿ ನನ್ನ ಜೀವಮಾನವಿಡೀ ಕಾಯುತ್ತೇನೆ ಎಂದು ಮತ್ತೊಮ್ಮೆ ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡಿದ್ದನು. ಮಹಾನಪ್ಪ, ಇದೇನಿದು? ಒಂದು ವಾರಕ್ಕೆ ಇಷ್ಟೊಂದು ಸೊರಗಿ ಹೋಗಿದ್ದೀರಾ? ಹೀಗೆ ಆದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ಹೀಗೆ ನೀವು 24 ಗಂಟೆ ಯೋಚಿಸುವಂತದ್ದು ಏನೂ ಆಗಿಲ್ಲ ಎಂದರು ರಂಗಣ್ಣ. ತಂದೆ ಮಾತನಾಡಿಸದೆ ಹೋದದ್ದು ಮಹಾನನಿಗೆ ಬಹಳವೇ ನೋವಾಗಿ ಅಡಿಕೆ ಕಣದ ಬಳಿಗೆ ಹೋಗಬಾರದು ಎಂದು ಅವರು ಹೇಳಿದರೂ ಕೂಡ ಅಡಿಕೆ ಕಣದಲ್ಲಿ ಬಂದು ತೂಗುಯ್ಯಾಲೆ ಮೇಲೆ ಕುಳಿತಿದ್ದವನನ್ನು ನೋಡಿ ಹೇಳುತ್ತಿದ್ದರು ರಂಗಣ್ಣ. ಇನ್ನು ಏನಾಗ್ಬೇಕು ರಂಗಣ್ಣ? ಮನೆಯಲ್ಲಿ ಯಾರೂ ನನ್ನನ್ನು ಸರಿಯಾಗಿ ಮಾತನಾಡಿಸುತ್ತಿಲ್ಲ. ಡ್ಯಾಡ್ ಅಂತೂ ನನ್ನ ಮುಖವನ್ನು ನೋಡಲು ಇಷ್ಟಪಡುತ್ತಿಲ್ಲ. ಮಹಾನಪ್ಪ, ಹೀಗೆ ಹೇಳ್ತೀನಿ ಎಂದು ಬ್ಯಾಸರ ಮಾಡ್ಕೊಳ್ಳಬೇಡಿ. ನೀವು ಮಾಡಿರುವುದು ಸಣ್ಣ ಪುಟ್ಟ ತಪ್ಪಲ್ಲ. ಪ್ರೀತಿಯಿಂದ ಎದೆ ಎತ್ತರಕ್ಕೆ ಬೆಳೆಸಿದ ಮಗ ಹೇಳದೆ ಕೇಳದೆ ಮದುವೆಯಾಗಿ ಬಂದರೆ ಯಾವ ತಂದೆ ಹೃದಯ ತಾನೇ ಸಹಿಸುತ್ತದೆ? ಅವರಿಗೆ ಅವರ ಹೃದಯಕ್ಕೆ ಬಹಳವೇ ಆಘಾತವಾಗಿದೆ. ಅವರಿಗೆ ಆಗಿರುವ ಈ ಆಘಾತ ಕಡಿಮೆಯಾಗಬೇಕು ಎಂದರೆ ಸ್ವಲ್ಪ ದಿನಗಳು ಹಿಡಿಯುತ್ತದೆ. ಅಲ್ಲಿಯವರೆಗೆ ನೀವು ತಾಳ್ಮೆಯಿಂದ ಕಾಯಬೇಕು ಎಂದರು. ಅವರು ನನ್ನನ್ನು ಪ್ರೀತಿಯಿಂದ ಮೊದಲಿನ ಹಾಗೆ ಮಾತನಾಡಿಸುತ್ತಾರೆ ಎಂದರೆ ಎಷ್ಟು ದಿನ ಬೇಕಾದ್ರೂ ಕಾಯುತ್ತೇನೆ. ಆದ್ರೆ ಅವರು ಒಮ್ಮೆ ನನ್ನ ಬಳಿ ಮಾತನಾಡಿದ್ದರೆ ನಾನು ಯಾವ ಸ್ಥಿತಿಯಲ್ಲಿ ತಾಳಿ ಕಟ್ಟಿದೆ ಎಂದು ಹೇಳಬಹುದು ಎಂದನು ಬೇಸರದಲ್ಲಿ. ಎಲ್ಲರ ಬದುಕಿನಲ್ಲೂ ಕಾರ್ಮೋಡ ಕವಿಯುವ ಹಾಗೆ ನಿಮ್ಮ ಬದುಕಿನಲ್ಲೂ ಕಾರ್ಮೋಡ ಕವಿದಿದೆ ಮಹಾನಪ್ಪ. ಅದು ಹೆಚ್ಚು ದಿನ ಉಳಿಯಲಾರದು. ಕಾರ್ಮೋಡ ಸರಿದು ಬಾನು ತಿಳಿಯಾಗುತ್ತಿದ್ದ ಹಾಗೆ ಆ ಬಾನನ್ನು ಭೂಮಿ ನೋಡಲೇಬೇಕು. ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ದಿನ ಬಂದೇ ಬರುತ್ತದೆ, ಚಿಂತಿಸಬೇಡಿ ಎಂದು ರಂಗಣ್ಣ ಹೇಳುತ್ತಿದ್ದ ಹಾಗೆ, ಇಲ್ಲ ರಂಗಣ್ಣ, ನೀವೆಲ್ಲ ತಿಳಿದಿರುವ ಹಾಗೆ ನಾನು ಜಾನಕಿಯನ್ನು ಪ್ರೀತಿಸಿ ಮದುವೆಯಾಗಲಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳು ಕೂಡ ನನ್ನಿಂದ ದೂರ ಹೋಗುತ್ತಾಳೆ. ನನ್ನ ಜೀವನದಲ್ಲಿ ಕವಿದಿರುವ ಕಾರ್ಮೋಡ ಎಂದಿಗೂ ತಿಳಿಯಾಗುವುದಿಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡನು. ಮಹಾನಪ್ಪ, ಏನು ಯೋಚನೆ ಮಾಡ್ತಿದ್ದೀರಾ? ಮೌನವಾಗಿರುವವನನ್ನು ಕೇಳಿದವರು, ಮಹಾನಪ್ಪ, ನಿಮ್ಮ ಹೆಂಡತಿಯನ್ನು ನಮಗೆ ಯಾವಾಗ ಪರಿಚಯ ಮಾಡಿಸಿಕೊಡ್ತೀರಾ ಎಂದು ನಗುತ್ತಾ ಕೇಳಿದರು ರಂಗಣ್ಣ. ನಿಮಗೆ ಪರಿಚಯ ಮಾಡಿಸದೆ ಇರ್ತೀನ ರಂಗಣ್ಣ, ಖಂಡಿತ ಒಂದು ದಿನ ಇಲ್ಲಿಗೆ ಕರೆದುಕೊಂಡು ಬರ್ತೀನಿ ಎಂದನು ನಗುತ್ತಾ. ನಾನು ತಮಾಷೆ ಮಾಡಿದೆ ಮಹಾನಪ್ಪ. ಮನೆಯವರ ವಿರೋಧದ ನಡುವೆ ಮದುವೆಯಾಗಿದ್ದೀರಾ. ನಿಮ್ಮಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಎಂದು ಹರಸಿದರು ರಂಗಣ್ಣ. ರಂಗಣ್ಣನ ಮಾತಿಗೆ ದಾಂಪತ್ಯ ಜೀವನ ಎಂದು ವಿಷಾದದ ನಗೆ ನಕ್ಕಿದ್ದನು. ಆಯಿಷಾ, ಹೆಚ್ಚಿಗೆ ಫೋನ್ ನೋಡ್ಬಾರ್ದು, ಕಣ್ಣು ನೋವು ಬರುತ್ತೆ. ಅತ್ತಿಗೆ, ಇದೊಂದು ಗೇಮ್ ಆಡಿಕೊಡ್ತೀನಿ. ನೀನು ಹೀಗೆ ಹೇಳ್ತಿರೋ, ಆಮೇಲೆ ನಿಮ್ಮ ಅಣ್ಣನಿಗೆ ಕಂಪ್ಲೇಂಟ್ ಮಾಡ್ತೀನಿ. ನೀವು ಅಣ್ಣನಿಗೆ ಹೇಳಿದ್ರೆ ಅಣ್ಣ ನನಗೆ ಏನು ಮಾಡಲ್ಲ, ಅಣ್ಣನೇ ನನಗೆ ಫೋನ್ ಕೊಡ್ತಾನೆ ಎಂದು ನಕ್ಕಿದ್ದಳು ಆಯಿಷಾ. ಅವನಿಗೆ ಒಬ್ಬರು ಬುದ್ಧಿ ಹೇಳ್ಬೇಕು, ಇನ್ನು ಅವನು ಮಕ್ಕಳಿಗೆ ಬುದ್ಧಿ ಹೇಳ್ತಾನ ಎಂದು ಕೊಣಗಿಕೊಂಡವಳು, ಆಯಿಷಾ, ನಿನಗೆ ಕತೆ ಹೇಳ್ತೀನಿ, ಕೇಳ್ತೀಯಾ? ವಾವ್ ಅತ್ತಿಗೆ, ಕತೆನಾ? ಮನೆಯಲ್ಲಿ ನನಗೆ ಯಾರು ಕತೆಯನ್ನೇ ಹೇಳಿಕೊಡುವುದಿಲ್ಲ, ಸ್ಕೂಲಲ್ಲಿ ಮ್ಯಾಮ್ ಹೇಳಿಕೊಡುವುದು ಅಷ್ಟೇ ಎಂದಿತು ಮುದ್ದಾಗಿ. ಹೌದು, ಕತೆ ಹೇಳಿಕೊಡ್ತೀನಿ, ಆದ್ರೆ ನೀನು ಫೋನ್ ಎತ್ತಿಡಬೇಕು ಎಂದಳು. ನನಗೆ ಫೋನ್ ಬೇಡ, ತಗೊಳ್ಳಿ, ಕತೆ ಹೇಳಿ ಎಂದು ಸೋಫಾ ಮೇಲೆ ಫೋನ್ ಇಟ್ಟವಳು ಸೀದಾ ಜಾನಕಿಯ ಮಡಿಲಿನಲ್ಲಿ ಬಂದು ಕುಳಿತಳು. ನಿನಗೆ ನನ್ನ ಗಣೇಶನ ಕಥೆಯನ್ನೇ ಹೇಳಲ್ಲ ಎಂದಳು. ಹ್ಞೂ ಅತ್ತಿಗೆ, ಆ ಕಥೆಯನ್ನೇ ಹೇಳಿ, ಆದ್ರೆ ಇಲ್ಲಿ ಬೇಡ, ಹಾಸಿಗೆಯ ಮೇಲೆ ಮಲಗಿ ಕತೆ ಹೇಳಿ, ನಾನು ನಿಮ್ಮ ಕಥೆಯನ್ನು ಕೇಳುತ್ತಾ ಹಾಗೆ ಮಲಗುತ್ತೇನೆ ಎಂದಳು.
ಆಯಿಷಾಳ ಮಾತಿಗೆ ಜಾನಕಿಗೆ ಇಕ್ಕಟ್ಟಿಗೆ ಸಿಲುಕುವಂತಾಯಿತು. ಮಂಚದ ಮೇಲೆ ಮಲಗಲು ಅವಳಿಗೆ ಏನೋ ಒಂದು ಮುಜುಗರ. ಆದ್ರೆ ಮಗುವಿನ ಮಾತಿಗೆ ಇಲ್ಲ ಎನ್ನಲಾಗದೆ ಅರೆ ಮನಸ್ಸಿನಲ್ಲಿಯೇ ಹಾಸಿಗೆ ಮೇಲೆ ಮಲಗಿದವಳು ಪಕ್ಕದಲ್ಲಿ ಆಯಿಷಾಳನ್ನು ಮಲಗಿಸಿಕೊಂಡು ಕತೆ ಹೇಳಲು ಶುರು ಮಾಡಿದಳು. ಗಣೇಶ ಹೆಚ್ಚಿಗೆ ಕಡುಬು ತಿಂದದ್ದು, ದಾರಿಯಲ್ಲಿ ಬರುವಾಗ ಜಾರಿ ಬಿದ್ದು ಹೊಟ್ಟೆ ಹೊಡೆದದ್ದು, ಅದಕ್ಕೆ ಹಾವು ಸುತ್ತಿ ಇಲಿಯನ್ನೇ ವಾಹನ ಮಾಡಿಕೊಂಡಿದ್ದು, ಅದನ್ನು ನೋಡಿ ಚಂದಿರ ಅಪಹಾಸ್ಯ ಮಾಡಿದ್ದು, ಹೀಗೆ ಎಲ್ಲವನ್ನು ಮಗುವಿಗೆ ಅರ್ಥ ಆಗುವ ರೀತಿ ಕತೆ ಹೇಳುತ್ತಿದ್ದಳು. ಮೊದಮೊದಲು ಆಯಿಷಾ ಅದು ಯಾಕೆ ಹಾಗೆ, ಏನಾಯ್ತು, ಎಲ್ಲಿ, ಹೀಗೆ ಪ್ರಶ್ನೆಯನ್ನು ಕೇಳುತ್ತಿದ್ದವಳು ನಂತರ ಹಾಗೆ ಜಾನಕಿಯ ತೋಳಿನ ಮೇಲೆ ನಿದ್ದೆ ಮಾಡಿದ್ದಳು. ನಂತರ ಆಯಿಷಾ ಮಾತನಾಡದಿರುವುದನ್ನು ಗಮನಿಸಿದ ಜಾನಕಿ, ಆಯಿಷಾ ಕತೆ ಕೇಳ್ತೀನಿ ಎಂದು ಆಗಲೇ ಮಲಗಿಬಿಟ್ಯಾ, ಎದ್ದೇಳು ಆಯಿಷಾ ಎಂದು ಮಗುವಿಗೆ ಎಚ್ಚರ ಮಾಡಲು ನೋಡಿದರೆ ಅವಳು ಆಗಲೇ ನಿದ್ರಿಸುತ್ತಿದ್ದಳು. ಜಾನಕಿ ಆಯಿಷಾಳಿಗೆ ಕತೆ ಹೇಳುವುದನ್ನೇ ಕೋಣೆಯ ಬಾಗಿಲಿಗೆ ಕೈ ಕಟ್ಟಿ ನೋಡುತ್ತಾ ನಿಂತಿದ್ದವನು, ಅವಳು ಆಯಿಷಾಳನ್ನು ಎಚ್ಚರ ಮಾಡುವುದನ್ನು ಕೇಳಿದವನು ಮುಂದೆ ಬಂದು, ಆಗಲೇ ಮಲಗಿದ್ಲು ಅನಿಸುತ್ತೆ, ಎಚ್ಚರ ಮಾಡ್ಬೇಡ, ಮಲಗಲಿ ಬಿಡು ಎಂದನು. ಅವನ ಮಾತಿಗೆ ತಬ್ಬಿಬ್ಬಾದವಳು, ಅದು ಆಯಿಷಾ ಇಲ್ಲೇ ಮಲಗಲು ಹೇಳಿದ್ಲು, ಅದಕ್ಕೆ ಮಲಗಿದೆ ಎಂದು ಅಂಜಿಕೆಯಲ್ಲಿ ಹೇಳಿದಳು. ಪರವಾಗಿಲ್ಲ, ಮಲಗಿಕೊ, ನಾನು ಎಲ್ಲವನ್ನೂ ನೋಡಿದೆ ಎಂದವನು. ಅಂದ್ರೆ ನೀನು ಕತೆ ಹೇಳುವುದನ್ನು ಇಲ್ಲಿಯೇ ನಿಂತು ಕೇಳಿಸಿಕೊಳ್ಳುತ್ತಿದ್ದೆ, ತುಂಬಾ ಚೆನ್ನಾಗಿ ಕತೆ ಹೇಳುತ್ತೀಯ ಎಂದನು. ಅಂದ್ರೆ ಇವನು ಆಗಲೇ ಕೋಣೆಗೆ ಬಂದಿದ್ದಾನೆ ಎಂದು ತಿಳಿದು ಹೋಗಿತ್ತು ಜಾನಕಿಗೆ. ಅಷ್ಟರಲ್ಲಿ ಮಗಳನ್ನು ಹುಡುಕಿಕೊಂಡು ನಗ್ಮಾ ಅವರು ಕೋಣೆಗೆ ಬಂದಿದ್ದರು. ಚಿಕ್ಕಿ ಬನ್ನಿ ಎಂದು ಬಾಗಿಲವರೆಗೆ ಹೋಗಿ ಮಹಾನನೆ ಅವರನ್ನು ಒಳಗೆ ಕರೆದಿದ್ದನು. ಜಾನಕಿಯ ಬಳಿ ಮಲಗಿರುವ ಮಗಳನ್ನು ನೋಡಿ ಆಶ್ಚರ್ಯವಾಗಿತ್ತವರಿಗೆ. ಯಾರ ಬಳಿಯೂ ಮಲಗದವಳು ಜಾನಕಿಯ ಬಳಿ ಮಲಗಿದ್ದಾಳಲ್ಲ ಎಂದುಕೊಂಡವರು, ಜಾನಕಿ, ಆಯಿಷಾ ಅಷ್ಟು ಸುಲಭವಾಗಿ ಯಾರ ಬಳಿಯೂ ಮಲಗುವುದಿಲ್ಲ. ಅವಳು ಮಲಗಬೇಕು ಎಂದರೆ ಮಾತನಾಡಿ ಎಲ್ಲರ ತಲೆ ತಿಂದು ಕೊನೆಯಲ್ಲಿ ಮಲಗುತ್ತಾಳೆ. ಆದ್ರೆ ಎಂತಹ ಅದ್ಭುತ ನೋಡು, ಇವತ್ತು ನಿನ್ನ ಬಳಿ ಅವಳೇ ಮೊದಲಾಗಿ ಮಲಗಿದ್ದಾಳೆ ಎಂದು ಖುಷಿಯಿಂದ ಹೇಳಿದರು. ಸುಮ್ಮನೆ ಮಲಗಿಸಿಲ್ಲ ಚಿಕ್ಕಿ, ಕತೆ ಹೇಳಿ ಮಲಗಿಸಿರುವುದು ಎಂದು ಜಾನಕಿಯರಿಗೆ ನೋಡುತ್ತಾ ನಗುತ್ತಾ ಹೇಳಿದನು. ಹೌದಾ ಜಾನಕಿ ಎಂದವರು, ಯಾವಾಗ್ಲಾದ್ರೂ ನನ್ನನ್ನು ಕತೆ ಹೇಳು ಎಂದು ಕೇಳುತ್ತಾಳೆ, ಆದ್ರೆ ನನಗೆ ಕತೆ ಹೇಳಲು ಬರುವುದಿಲ್ಲ ಎಂದು ಬೇಸರದಲ್ಲಿ ಹೇಳಿದರು ನಗ್ಮಾ. ನನ್ನ ಮಗಳು ಹೀಗೆ ಮಲಗಿರುವ ಖುಷಿಗೆ ಬಂದ ವಿಚಾರವನ್ನೇ ಮರೆತೆ ನೋಡು. ಮಹಾನ್, ನೀನು ಇಷ್ಟರ ತನಕ ಎಲ್ಲಿ ಹೋಗಿದ್ದೆ, ಎಲ್ಲರದು ಊಟ ಆಗಿ ಮಲಗಿದ್ದಾರೆ, ನೀವಿಬ್ಬರೇ ಊಟ ಮಾಡ್ಬೇಕು ಎಂದವರು ಜಾನಕಿಯೆಡೆಗೆ ತಿರುಗಿ, ಜಾನಕಿ, ಇವತ್ತು ನನಗೆ ಸ್ವಲ್ಪ ಕಾಲು ನೋವುತ್ತಿದೆ, ಅದಕ್ಕೆ ನೀನೇ ಮಹಾನನಿಗೆ ಬಡಿಸಿ ನೀನು ಊಟ ಮಾಡ್ತೀಯಾ ಎಂದರು. ನೀವು ಮಲಗಿ ಆಂಟಿ, ನಾನು ಬಡಿಸುತ್ತೇನೆ ಎಂದಳು. ಅವಳ ಮಾತಿಗೆ ಜಾನಕಿ ಎಂದು ಹುಸಿ ಮುನಿಸು ತೋರಿದರು. ಸಾರಿ ಚಿಕ್ಕತ್ತೆ ಎಂದು ಮಲಗಿದ್ದಲಿಂದಲೇ ತುಟಿ ಅರಳಿಸಿದಳು. ಆಯಿಷಾಳನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಲು ಹೆಗಲಿಗೆ ಹಾಕಿಕೊಳ್ಳಲು ಕೈ ಚಾಚುತ್ತಿದ್ದ ಹಾಗೆ, ಆಯಿಷಾ ಇವತ್ತು ಇಲ್ಲೇ ಮಲಗಲಿ ಬಿಡಿ ಚಿಕ್ಕಿ, ನೀವು ಹೋಗಿ ಮಲಗಿ ಎಂದನು. ಬೇಡ ಮಹಾನ್, ಅವಳು ಇಲ್ಲೇ ಮಲಗಿದ್ದರೆ ಮಧ್ಯರಾತ್ರಿ ಎಲ್ಲ ಎದ್ದು ಕೂರುತ್ತಾಳೆ, ನಿಮಗೇಕೆ ತೊಂದರೆ, ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದವರು ಮಗಳನ್ನು ಹೆಗಲಿಗೆ ಹಾಕಿಕೊಂಡು ಅಲ್ಲಿಂದ ಹೊರಟಿದ್ದರು. ನಗ್ಮಾ ಹೆಗಲ ಮೇಲೆ ಮಲಗಿದ್ದ ಮಗುವನ್ನು ನೋಡಿದವಳು ಹಾಸಿಗೆಯಿಂದ ಎದ್ದು ಕುಳಿತು, ಇದೊಂದು ಮಗು ಈ ಮನೆಯಲ್ಲಿ ನನ್ನ ಅದೆಷ್ಟು ಬೇಸರವನ್ನು ಕಳೆಯುತ್ತಿದೆ. ಯಾವ ಜನ್ಮದಲ್ಲಿ ನನ್ನ ಮಗಳಾಗಿದ್ದಳೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನ್ನ ಮನಸ್ಸಿಗೆ ಸ್ವಲ್ಪನಾದರೂ ನೆಮ್ಮದಿ ದೊರೆಯುತ್ತಿದೆ ಎಂದರೆ ಅದು ಇವಳಿಂದಲೇ ಎಂದು ನಗ್ಮಾ ಅವರು ಹೋದತ್ತಲೇ ನೋಡಿಕೊಂಡು ಹೇಳಿಕೊಂಡಳು. ಆಯಿಷಾ ಕೂಡ ದಿನದಿಂದ ದಿನಕ್ಕೆ ಜಾನಕಿಯನ್ನು ತುಂಬಾ ಹಚ್ಚಿಕೊಳ್ಳುತ್ತಿದ್ದಳು. ಶಾಲೆಯಿಂದ ಬಂದ ತಕ್ಷಣ ಜಾನಕಿಯ ಕೋಣೆಗೆ ಬರದಿದ್ದರೆ ಅವಳಿಗೆ ಸಮಾಧಾನವಾಗುವುದಿಲ್ಲ. ಜಾನಕಿಗೂ ಕೂಡ ಮಗುವಿನ ಜೊತೆ ಮಾತಿಗಿಳಿದರೆ ಸಮಯ ಹೋಗುವುದೇ ತಿಳಿಯುತ್ತಿರಲಿಲ್ಲ. ಒಟ್ಟಿನಲ್ಲಿ ಆ ಮನೆಯಲ್ಲಿ ಅವರಿಬ್ಬರ ಬಂಧ ಗಟ್ಟಿಯಾಗುತ್ತಿತ್ತು. ಜಾನಕಿ, ಏನು ಯೋಚಿಸುತ್ತಿದ್ದೀಯಾ, ಅವಳ ಮೌನವನ್ನು ನೋಡಿ ಕೇಳಿದನು. ಏನಿಲ್ಲ ಎಂದು ತಲೆ ಆಡಿಸಿದವಳು, ಆಗಲೇ ತಡವಾಗಿದೆ, ಊಟ ಬಡಿಸುತ್ತೇನೆ ಬಾ ಎಂದು ಅವಳೇ ಮೊದಲಾಗಿ ಕೋಣೆಯಿಂದ ಹೊರ ಹೋಗಿದ್ದಳು. ನಗ್ಮಾ ಅವರು ಮೊದಲೇ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾ ಊಟವನ್ನು ಜೋಡಿಸಿಟ್ಟಿದ್ದರಿಂದ ರೆಹಮಾನನಿಗೆ ಬಡಿಸಿ ಹಾಗೆ ನಿಂತಿದ್ದಳು. ನೀನ್ ಯಾಕೆ ಹಾಗೆ ನಿಂತಿದ್ದೀಯಾ, ನೀನು ಕುಳಿತುಕೋ, ಊಟ ಮಾಡು ಎಂದನು. ಬೇಡ, ನೀನು ಊಟ ಮಾಡು, ನಾನು ಆಮೇಲೆ ಊಟ ಮಾಡ್ತೀನಿ ಎಂದು ಗಡಸಾಗಿ ಹೇಳಿದಳು. ಜಾನಕಿ, ಊಟದ ವಿಷಯದಲ್ಲೂ ಹಠ ಮಾಡಬೇಡ, ಈಗ ಇಲ್ಲಿ ಯಾರೂ ಊಟ ಮಾಡುತ್ತಿಲ್ಲ, ನಾನು ನೀನು ಇಬ್ಬರೇ,
ನೀನು ಕುಳಿತುಕೊಂಡು ಊಟ ಮಾಡು ಎಂದು ಜೋರು ಮಾಡಿದನು. ಅವನ ಮಾತಿಗೆ ಮರು ಮಾತನಾಡದೆ ತಟ್ಟೆಗೆ ಸ್ವಲ್ಪವೇ ಸ್ವಲ್ಪ ಅನ್ನ ಹಾಕಿಕೊಂಡು ಮೊಸರು ಹಾಕಿಕೊಳ್ಳುವುದನ್ನು ನೋಡಿದವನು, ಯಾಕೆ, ಸಾಂಬಾರ್ ಬೇಡ್ವಾ ಎಂದನು. ಬೇಡ, ನನಗೆ ಮೊಸರನ್ನ ಸಾಕು ಎಂದು ಅನ್ನ ಮೊಸರು ತಿಂದಿದ್ದಳು. ಆದ್ರೆ ಆ ಮನೆಯಲ್ಲಿ ಮಾಡುವ ಅಡಿಗೆ ಅವಳಿಗೆ ಹಿಡಿಸುತ್ತಿರಲಿಲ್ಲ. ಹಸಿವಿಗೋಸ್ಕರ ಹೇಗೋ ಸಹಿಸಿಕೊಂಡು ತಿನ್ನುತ್ತಿದ್ದಳು. ಈ ವಿಷಯ ರೆಹಮಾನನ ಗಮನಕ್ಕೂ ಬಂದಿತು.